ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯು ಮಗನನ್ನು ಕುರಿತು ಕೃಷ್ಣನೊಡನೆ ವಿಲಪಿಸಿದುದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಾಧವ, ಭೀಮಸೇನನಿಂದ ಹತರಾಗಿ ಬಿದ್ದ ನನ್ನ 100 ಮಂದಿ ಮಕ್ಕಳನ್ನು ನೋಡು. ಪತಿ ಪುತ್ರರನ್ನು ಕಳೆದುಕೊಂಡ ನನ್ನ ಸೊಸೆಯರು ತಲೆಕೂದಲುಗಳನ್ನು ಬಿಚ್ಚಿಕೊಂಡು ದುಃಖದಿಂದ ಮೈಮರೆತು ಯುದ್ಧಭೂಮಿಯಲ್ಲೆಲ್ಲ ಓಡುತ್ತಿರುವುದು ಮಹಾ ವ್ಯಸನಕರವಲ್ಲವೇ? ಉತ್ತಮವಾದ ಆಭರಣಗಳನ್ನು ಧರಿಸಿದ ತಮ್ಮ ಕಾಲುಗಳಿಂದ ಉಪ್ಪರಿಗೆಗಳಲ್ಲಿ ಸಂಚರಿಸುತ್ತಿದ್ದ ನನ್ನ ಸೊಸೆಯರು ಈಗ ರಕ್ತದಿಂದ ತೊಯ್ದ ಈ ಭೂಮಿಯಲ್ಲಿ ಸಂಚರಿಸುತ್ತಿರುವರು. ದುಃಖಾಕ್ರಾಂತರಾಗಿ ಹುಚ್ಚು ಹಿಡಿದಂತಿರುವ ಈ ಸ್ತ್ರೀಯರು ತಮ್ಮ ಪತಿಗಳ ಮೈಮೇಲೆ ಕುಳಿತಿರುವ ಹದ್ದುಗಳನ್ನು, ನರಿಗಳನ್ನು, ಕಾಗೆಗಳನ್ನು ಪ್ರಯಾಸದಿಂದ ಅಟ್ಟುತ್ತಾ ಅಲೆದಾಡುತ್ತಿರುವರು. ಅದು ಸರ್ವಲಕ್ಷಣ ಸಂಪನ್ನಳಾದ ಒಬ್ಬ ಸ್ತ್ರೀಯು ಘೋರವಾದ ಈ ಯುದ್ಧಭೂಮಿಯನ್ನು ಕಂಡೊಡನೆ ಅಧಿಕ ದುಃಖದಿಂದ ಮೂರ್ಛಿತಳಾಗಿ ಬಿದ್ದಳು. ಓ ಮಹಾಬಾಹು, ಲಕ್ಷ್ಮಣನ ತಾಯಿಯಾದ ಈ ರಾಜಪತ್ನಿಯ ಸ್ಥಿತಿಯನ್ನು ನೋಡಿದ ಮೇಲೆ ನನ್ನ ಮನಸ್ಸಿಗೆ ಶಾಂತಿಯಲ್ಲಿಯದು. ಈ ಸ್ತ್ರೀಯರಲ್ಲಿ ಕೆಲವರು ಹತರಾಗಿ ಬಿದ್ದಿರುವ ಸಹೋದರರನ್ನು, ಕೆಲವರು ಪಿತರನ್ನು, ಕೆಲವರು ಪುತ್ರರನ್ನು ನೋಡಿ ಅವರ ಮಹಾಭುಜಗಳನ್ನು ಹಿಡಿದುಕೊಂಡು ಗೋಳಿಡುತ್ತಾ ಮೂರ್ಛೆ ಬೀಳುತ್ತಿರುವುದನ್ನು ನೋಡು. ಭಯಂಕರವಾದ ಈ ಯುದ್ಧದಲ್ಲಿ ಬಂಧುಗಳನ್ನು ಕಳೆದುಕೊಂಡ ಮಧ್ಯ ವಯಸ್ಕರು, ಯೌವನವತಿಯರು ಆದ ಈ ಸ್ತ್ರೀಯರ ರೋದನವನ್ನು ಕೇಳು. ಓ ದೀರ್ಘಬಾಹು, ತಮ್ಮ ತಮ್ಮ ಇಷ್ಟ ಜನಗಳ ರಥ ಸಮೂಹಗಳನ್ನು, ಸತ್ತು ಬಿದ್ದಿರುವ ಆನೆ ಕುದುರೆಗಳನ್ನು ಹಿಡಿದುಕೊಂಡು ಮೋಹ ಪರವಶರಾಗಿ ನಿಂತಿರುವ ಸ್ತ್ರೀಯರನ್ನು ನೋಡು. ಕೃಷ್ಣ, ಅದು ಅಲ್ಲಿ ಒಬ್ಬಳು ಸುಂದರವಾದ ಕುಂಡಲಗಳನ್ನು ಧರಿಸಿ ಕೋಮಲವಾದ ಮೂಗುಳ್ಳ ತನ್ನ ಬಂಧುವಿನ ಕಡಿದ ತಲೆಯನ್ನೆತ್ತಿಕೊಂಡು ನಿಂತಿರುವಳು ನೋಡು. ಜನಾರ್ದನ, ಅಂತಹ ಮಹಾತ್ಮನಾದ ಧರ್ಮಪುತ್ರನೇ ಈ ನಮ್ಮ ಕುಲವನ್ನು ನಾಶ ಮಾಡಿದುದರಿಂದ ಈ ಸ್ತ್ರೀಯರು, ನಿರ್ಭಾಗ್ಯಳಾದ ನಾನು ಹಿಂದೆ ಏನೋ ಮಹಾಪಾಪವನ್ನು ಮಾಡಿರುವೆನೆಂದೆಣಿಸುವೆನು. ಸತ್ಕಾರ್ಯ ದುಷ್ಕಾರ್ಯಗಳೆರಡಕ್ಕೂ ನಾಶವಿಲ್ಲ. ರೂಪ ಯೌವನ ಸೌಂದರ್ಯಗಳಿಂದೊಪ್ಪುವ ಈ ಸ್ತ್ರೀಯರ ಮುಖಗಳು ಬಾಡಿರುವುದನ್ನು ನೋಡು. ಈ ಸ್ತ್ರೀಯರೆಲ್ಲ ಒಳ್ಳೆಯ ಕುಲದಲ್ಲಿ ಹುಟ್ಟಿದವರು, ಲಜ್ಜಾವತಿಯರು, ತಪ್ಪಾದ ಎವೆ ಮುಂತಾದ ಒಳ್ಳೆಯ ಶುಭಲಕ್ಷಣವುಳ್ಳವರು, ಹಂಸಗಳಂತೆ ಇಂಪಾಗಿ ಮಾತಾಡುವರು. ಇವರೆಲ್ಲರೂ ದುಃಖದಿಂದ ಬುದ್ಧಿ ಭ್ರಮೆಗೊಂಡು ಸಾರಸ ಪಕ್ಷಿಗಳಂತೆ ನಡುಗುತ್ತಾ ಕೆಳಗೆ ಬೀಳುವುದನ್ನು ನೋಡಿದೆಯಾ? ಪುಂಡರೀಕಾಕ್ಷ, ಅರಳಿದ ತಾವರೆ ಹೂಗಳಂತೆ ಪ್ರಕಾಶಿಸುವ ಕೋಮಲವಾದ ಈ ಸ್ತ್ರೀಯರ ಮುಖಗಳನ್ನು ಈಗ ಸೂರ್ಯನು ತನ್ನ ಕಿರಣಗಳಿಂದ ಕಂದಿಸುತ್ತಿರುವುದನ್ನು ನೋಡು. ವಾಸುದೇವ, ಮದದಾನೆಗಳಂತೆ ಮಾನಿಗಳಾಗಿದ್ದ ನನ್ನ ಪುತ್ರರ ಅಂತಃಪುರದಲ್ಲಿದ್ದ ಸ್ತ್ರೀಯರನ್ನು ಈಗ ಸಾಮಾನ್ಯ ಜನರು ನೋಡುವಂತಾಯಿತಲ್ಲ. ಅಲ್ಲಲ್ಲಿ ನೆಲದ ಮೇಲೆ ಬಿದ್ದಿರುವ ನನ್ನ ಪುತ್ರರ ಕೇಟಕಗಳನ್ನು, ಸೂರ್ಯನಂತೆ ಜ್ವಲಿಸುವ ಧ್ವಜಗಳನ್ನು, ಯುದ್ಧ ಕವಚಗಳನ್ನು, ಸುವರ್ಣಮಯವಾದ ಕಂಠಾಭರಣಗಳನ್ನು, ಅವರ ಶಿರೋವಸ್ತ್ರಗಳನ್ನು ನೋಡು. ಇದು ಇಲ್ಲಿ ದುಶ್ಯಾಸನನು ಬಿದ್ದಿರುವುದನ್ನು ನೋಡು. ಭೀಮನು ಆತನ ದೇಹದ ಎಲ್ಲ ಅವಯವಗಳಿಂದಲೂ ರಕ್ತವನ್ನು ಕುಡಿದು ಅವನನ್ನು ನಿಸ್ಸಾರ ಮಾಡಿ ಕೆಡಗಿ ಬಿಟ್ಟನು. ದ್ಯೂತ ಕಾಲದಲ್ಲಿ ತನಗುಂಟಾದ ಭಂಗಕ್ಕಾಗಿ ದ್ರೌಪದಿಯು ರೇಗಿಸಿದುದರಿಂದ ಭೀಮಸೇನನು ತನ್ನ ಗದೆಯನ್ನು ಪ್ರಯೋಗಿಸಿ ಈ ನನ್ನ ಪುತ್ರನನ್ನು ಕೊಂದು ಕೆಡಹಿರುವನು. ಓ ಜನಾರ್ದನ, ತನ್ನ ಅಣ್ಣನಿಗೂ ಕರ್ಣನಿಗೂ ಪ್ರಿಯವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಆಗ ದುಶ್ಯಾಸನನು ದ್ಯೂತದಲ್ಲಿ ಜಿತಳಾದ ದ್ರೌಪದಿಯನ್ನು ಕುರಿತು, ಓ ಪಾಂಚಾಲಿ, ನೀನು ಸಹದೇವನೊಡನೆಯೂ ನಕುಲನೊಡನೆಯೂ ಅರ್ಜುನನೊಡನೆಯೂ ನಮ್ಮ ದಾಸಿಯಾದೆ, ಒಡನೆ ನಮ್ಮ ಅರಮನೆಯನ್ನು ಪ್ರವೇಶಿಸು ಎಂದು ಸಭೆಯಲ್ಲಿ ಕೂಗಿ ಹೇಳಿದನು. ಕೃಷ್ಣ, ಆಗ ನಾನು ದುರ್ಯೋಧನನನ್ನು ಕುರಿತು, ಪುತ್ರ, ನಿನಗೆ ಮೃತ್ಯುಪಾಶವಾಗಿ ಬಂದಿರುವ ದ್ರೌಪದಿಯನ್ನು ಬಿಟ್ಟು ಬಿಡು. ನಿನ್ನ ಈ ಮಾವನು ಅಂದರೆ ಶಕುನಿಯು ಮಹಾ ದುರ್ಬುದ್ಧಿಯುಳ್ಳವನೆಂದು, ಕಲಹಪ್ರಿಯನೆಂದು ತಿಳಿ. ದ್ರೌಪದಿಯನ್ನು ಈಗಲೇ ಬಿಟ್ಟು ಕಳುಹಿಸು. ಪಾಂಡವರೊಡನೆ ಸಮಾಧಾನದಿಂದಿರು. ದುರ್ಮತಿ, ಕೊಳ್ಳೆಯಿಂದ ಆನೆಯನ್ನು ತಿವಿದಂತೆ ಕ್ರೂರ ವಾಕ್ಯಗಳೆಂಬ ಬಾಣಗಳಿಂದ ಮಹಾಕೋಪಿಯಾದ ಈ ಭೀಮಸೇನನನ್ನು ವ್ಯಥಪಡಿಸುತ್ತಿರುವೆ. ನೀನು ಅವನ ವಿಚಾರವನ್ನು ತಿಳಿಯೆ ಎಂದು ಸಾರಿ ಸಾರಿ ಹೇಳಿದನು. ಅಂತಹ ವಾಗ್ಬಾಣಗಳನ್ನು ನೆನೆಸಿಕೊಂಡೆ ಕ್ರೋಧವಶನಾದ ಭೀಮಸೇನನು ಸರ್ಪವು ಗೂಳಿಗಳ ಮೇಲೆ ಹೇಗೋ ಹಾಗೆ ದುರ್ಯೋಧನನೇ ಮೊದಲಾದ ಕೌರವರ ಮೇಲೆ ತನ್ನ ವಿಷವನ್ನು ಕಕ್ಕಿದನು. ಸಿಂಹದಿಂದ ಮಹಾಗಜವು ಕೊಲ್ಲಲ್ಪಡುವಂತೆ ಭೀಮಸೇನನಿಂದ ಕೊಲ್ಲಲ್ಪಟ್ಟ ಈ ದುಶ್ಯಾಸನನು ತನ್ನ ದೀರ್ಘ ಬಾಹುಗಳೆರಡನ್ನು ಬೀಸಿ ಮಲಗಿರುವನು.
ಮಿತಿಯಿಲ್ಲದ ಕೋಪವುಳ್ಳ ಭೀಮಸೇನನು ಯುದ್ಧದಲ್ಲಿ ಆ ದುಶ್ಯಾಸನನ ರಕ್ತವನ್ನೆಲ್ಲ ಹೀರಿ ಎಂತಹ ಭಯಂಕರ ಕೃತ್ಯವನ್ನು ತೋರಿಸಿರುವನೋ ನೋಡು ಎಂದಳು. ಇದು 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.